ಪರಮೇಶ್ವರ್ ಅವರು ಉಸ್ತುವಾರಿ ಸಚಿವರಾಗಿ ನೀರಾವರಿ ಸಚಿವರಾಗಿ ಒಂದು ಎಕ್ಸ್ಪ್ರೆಸ್ ಕ್ಯಾನಲ್ಗೆ ಮಂಜೂರಾತಿಯನ್ನು ಕೊಡಿಸಿದ್ರು. ಅದರ ಟೆಂಡರ್ ಕೂಡ ಆಯಿತು. ಆದ್ರೆ ಕಾರ್ಯಕ್ರಮ ಅನುಷ್ಠಾನ ಆಗಲಿಲ್ಲ. ಅವತ್ತು ಸರ್ಕಾರ ಪತನ ಆಯಿತು. ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಪತನ ಆಯಿತು. ಕಾರ್ಯಕ್ರಮ ಅನುಷ್ಠಾನ ಆಗಲಿಲ್ಲ. ಎಕ್ಸ್ಪ್ರೆಸ್ ಕ್ಯಾನಲ್ ಅನ್ನ ನಂತರ ಬಂದಂತ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಜಾ ಮಾಡಿ ಹಣವನ್ನು ಬೇರೆದಕ್ಕೆ ಉಪಯೋಗಿಸಿಕೊಂಡ್ರು. ಆದ್ರೆ ಈಗ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಈಗಿರ್ತಕ್ಕಂಥ ಎಲ್ಲ ನಾಯಕರುಗಳ ರಾಜಣ್ಣ ಅವರ, ಪರಮೇಶ್ವರ್ ಅವರ, ಡಿ.ಕೆ. ಶಿವಕುಮಾರ್ ಅವರ, ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳಿಗೂ ಕೂಡ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಈಗ ಭಾರತೀಯ ಜನತಾ ಪಕ್ಷದ ಮತ್ತೆ ಜನತಾದಳದ ಶಾಸಕರುಗಳು, ಆ ಅಧ್ಯಕ್ಷರು, ನಮ್ಮ ನಿರ್ದೇಶಕರಾದ ನರಸಿಂಹಮೂರ್ತಿರವರು, ಅವರ ತಂಡ ಸುಮಾರು 6 ರಿಂದ 7 ಕೋಟಿ ವೆಚ್ಚದಲ್ಲಿ ಅತ್ಯಂತ ವಿಶೇಷ ರೀತಿಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಿಲ್ಡಿಂಗ್ ಏನೋ ಆಯಿತು, ಹೈನುಗಾರಿಕೆ, ನಮ್ಮ ಜೀವನಾಡಿ, ಗ್ರಾಮೀಣ ಭಾಗದ ಜೀವನಾಡಿ ಹೈನುಗಾರಿಕೆ. ಹಿಂದೆ ತಾವು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ 2 ರೂಪಾಯಿ ಇದ್ದಂತ ಆ ಒಂದು ಬೋನಸ್ ಅನ್ನ 3 ರೂಪಾಯಿ ಸೇರಿಸಿ 5 ರೂಪಾಯಿ ರೈತರಿಗೆ ಕೊಟ್ಟಂತ ಯಾವುದಾದ್ರೂ ಮುಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇವರೆಲ್ಲ ಜಾಸ್ತಿ ಆಗೋಯ್ತು, ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಇವರೆಲ್ಲ ಮುಖ್ಯಮಂತ್ರಿಗಳಂತ ಹೋದಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರಿಗೆ ಸಲ್ಲದೆ ಕ್ಷೀರಭಾಗ್ಯದ ಜೊತೆಯಲ್ಲಿ ಅದು 2 ಅನುಕೂಲ, ಅದು ಬಡ ಮಕ್ಕಳಿಗೂ ಅನುಕೂಲ, ಅದರಿಂದ ರೈತರಿಗೂ ಕೂಡ ಹೆಚ್ಚುವರಿ ಹಣವನ್ನು ಉಪಯೋಗಿಸಿಕೊಳ್ತಕ್ಕಂಥ ಮಲಗಬಾರದು ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು ಅಂತೇಳಿ ಅನ್ನಭಾಗ್ಯವನ್ನ ಜಾರಿಗೆ ತಂದಂತ ಕೀರ್ತಿ ಯಾರಾದ್ರೂ ಸಲ್ಲಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ತಂಡಕ್ಕೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ ನಾನು. ಮೇವಿನ ಬೆಲೆ ಜಾಸ್ತಿ ಆಗ್ತಾ ಇದೆ, ರೈತರದು ಹಾಲಿನ ದರ ಜಾಸ್ತಿ ಆಗ್ತಾ ಇಲ್ಲ. ನಾವು ಕಷ್ಟಪಡ್ತಾವ್ರು ನಮ್ಮ ರೈತರು. ಬೆಳಿಗ್ಗೆ ಎದ್ದು ಸಗಣಿ ಬಳಿಬೇಕು, ಕಸ ಗುಡಿಸ್ಬೇಕು, ಹಾಲು ಕರಿಬೇಕು, 5 ಗಂಟೆಗೆ ಹಾಲು ಹಾಕ್ಬೇಕು. ಆದ್ರೆ ನಾವು ಮಾಡ್ತಕ್ಕಂಥ ದುಡಿಮೆಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಮಗೆ ನ್ಯಾಯ ಸಿಗಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಗಮನ ಹರಿಸಬೇಕು. ಯಾವುದೇ ರಾಜ್ಯದಲ್ಲಿ ರೈತರಿಗೆ ಇಷ್ಟು ಕಡಿಮೆ ದುಡ್ಡು ಕೊಡ್ತಾ ಇಲ್ಲ. ಗ್ರಾಹಕರಿಗೂ ಕೂಡ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರು ನಮ್ಮ ಅಣ್ತಂದಿರನೆ, ಅವರಿಗೆ ತನ್ನ ಹಳ್ಳಿನಲ್ಲಿ ತಮ್ಮನೋ ಅಣ್ಣನೋ ತಂದೆನೋ ತಾಯಿನೋ ಕಷ್ಟಪಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಇರ್ತಕ್ಕಂಥ ಗ್ರಾಹಕರಿಗೆ ಗೊತ್ತು. ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾವ ಗ್ರಾಹಕರು ಕೂಡ ತಪ್ಪು ತಿಳಿಯೋದಿಲ್ಲ. ಬಿಜೆಪಿಯವರು ರಾಜಕೀಯ ದೃಷ್ಟಿಯಿಂದ ವಿರೋಧ ಮಾಡ್ತಾ ಇದ್ದಾರೆ. ದಯಮಾಡಿ ಯಾವುದೇ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲಿ ನೋಡಿ, ಪ್ರತಿ ಲೀಟರ್ಗೆ 39 ರೂಪಾಯಿ ಕೊಡ್ತಾ ಇದ್ದಾರೆ ರೈತರಿಗೆ. ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು 50, ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು 52 ರೂಪಾಯಿ. ಕರ್ನಾಟಕದಲ್ಲಿ ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು 42, ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಹಣ 31 ರೂಪಾಯಿ. ದಯಮಾಡಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ನಿಮ್ಮನ್ನ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಗ್ರಾಮೀಣ ಭಾಗದ ಜನರ ಅಧ್ಯಕ್ಷತೆಯಲ್ಲಿ ಅದನ್ನ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಜಾಸ್ತಿ ಇದ್ದಾರೆ. ದಯಮಾಡಿ ವಿಶೇಷ ಅನುದಾನವನ್ನ ಜಗನ್ನಾಥ್ ಕಾಂತ್ ಅವರು ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಅವರಲ್ಲೂ ಕೂಡ ಮನವಿಯನ್ನ ನಾನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ದಯಮಾಡಿ ಒಂದು ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಲಿಕ್ಕೆ ರಾಜಣ್ಣ ಅವರು ನಮಗೆ ಈ ಸಂದರ್ಭದಲ್ಲಿ ಅವರ ಆಶ್ವಾಸನೆಯನ್ನ ಕೊಡಬೇಕು ಅಂತ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.